ನಮಸ್ಕಾರ. ನನ್ನ ಹೆಸರು ಸೀಮಾ. ಸೊ ಇವತ್ತಿನ ಡೆಮೋಲಿ ನಾವು ಹಿಂದೆ ಕ್ರಿಯೇಟ್ ಮಾಡಿರುವಂತಹ ಮಾರ್ಕ್ಸ್ ಕಾರ್ಡ್ ಅನ್ನೋ ಸ್ಪ್ರೆಡ್ಶೀಟ್ ನ ಓಪನ್ ಮಾಡಿ ಕೆಲವೊಂದು ಆಪ್ಷನ್ಸ್ ನ ಟ್ರೈ ಮಾಡೋಣ. ಸೊ ಇವಾಗ ಇದು ನಾವು ಅವತ್ತು ಕ್ರಿಯೇಟ್ ಮಾಡಿರುವಂತ ಮಾರ್ಕ್ಸ್ ಕಾರ್ಡ್ ಅನ್ನೋ ಸ್ಪ್ರೆಡ್ಶೀಟ್ ಅಥವಾ ಎಕ್ಸೆಲ್. ಸೊ ಇಲ್ಲಿ ಕಾಲಮ್ ಎ, ಕಾಲಮ್ ಬಿ, ಕಾಲಮ್ ಸಿ, ಕಾಲಮ್ ಡಿ. ಸೊ ಇವಾಗ ನಾವು ಇಲ್ಲಿ ಮಾರ್ಕ್ಸ್ ಕಾರ್ಡ್ ಸೆಮಿಸ್ಟರ್ 2 ಇದನ್ನ ವಾಪಸ್ಸು ಸೆಮಿಸ್ಟರ್ 1 ಸೆಮಿಸ್ಟರ್ 2 ಅಂತ ಮಾಡ್ಕೊಂಡ್ಬಿಟ್ಟು ಸೆಮಿಸ್ಟರ್ 1 ಮಾರ್ಕ್ಸ್ ನ ಎಂಟರ್ ಮಾಡೋಣ. ಸೀರಿಯಲ್ ನಂಬರ್, ಸೀರಿಯಲ್ ನಂಬರ್ ಅಂತ ಒಂದು ಕಾಲಮ್ಮು. ಹಾಗೇನೆ ನಮ್ಮ ಎಲ್ಲ ಮಾರ್ಕ್ಸ್ಗಳನ್ನ ಆಡ್ ಮಾಡಕ್ಕೆ ಇಲ್ಲಿ ಸೀರಿಯಲ್ ನಂಬರ್ ಅಂತ ಬೇಡ, ಏನಂತ ಮಾಡೋಣ, ಸಬ್ಜೆಕ್ಟ್ ಅಂತ ಮಾಡೋಣ. ಸಬ್ಜೆಕ್ಟ್ ಮ್ಯಾಥ್ಸ್, ಸೈನ್ಸ್ ಅಥವಾ ಮ್ಯಾಥ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್, ಇಂಗ್ಲಿಷ್, ಕನ್ನಡ. ಸೊ ಈ ರೀತಿಯಾಗಿ ನಾವು ರೋಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿ ಹೆಸರುಗಳು ಮಾಡ್ತಾ ಹೋಗೋಣ. ಸೀತಾ, ಆಮೇಲೆ ಗೀತಾ, ರಶ್ಮಿ, ಹೀಗೆ ಕೆಲವೊಂದು ಮಾಡ್ಕೊಂಡು ಹೋಗೋಣ. ಸೊ ಇವಾಗ ಈ ರೀತಿ ನಾವು ಮಾರ್ಕ್ಸ್ಗಳನ್ನ ಹಾಕ್ತಾ ಹೋಗ್ತೀವಿ. ಸೊ 80, ಕೆಮಿಸ್ಟ್ರಿ 75, ಫಿಸಿಕ್ಸ್ 85, ನಾನೇನೋ ರ್ಯಾಂಡಮ್ ಆಗಿ ಹಾಕ್ತಾ ಇದ್ದೀನಿ. 90, ಕನ್ನಡ 95. ಸೊ ಹಾಗೇನೆ ಇಲ್ಲಿ ಒಂದು 78, 67, 56, 78, 85. ಸೊ ಹೀಗೆ ಒಂದಷ್ಟು ಮಾರ್ಕ್ಸ್ಗಳನ್ನ ಹಾಕ್ತಾ ಇದ್ದೀವಿ. 90, 90, 90, 95, 98. ಸೊ ಇವಾಗ ನಮ್ಗೆ ಇಲ್ಲಿ ನಾವು ಇನ್ನೊಂದು ರೋನ ಆಡ್, ಹೀಗೆ ನಾವು ಫುಲ್ ಇಲ್ಲಿ ತನಕ ಫಿಲ್ ಮಾಡ್ಬಿಟ್ಟಿದೀವಿ. ಆಮೇಲೆ ನಮ್ಗೆ ಬರುತ್ತೆ ಇಲ್ಲಿ, ಅಯ್ಯೋ ಮ್ಯಾಥ್ಸ್ ಆದ್ಮೇಲೆ ನಾವು ಅಥವಾ ಕೆಮಿಸ್ಟ್ರಿ ಆದ್ಮೇಲೆ ನಾವು ಲ್ಯಾಬ್ ಅನ್ನೋದು ಒಂದು ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅವಾಗ ನಾವೇನ್ ಮಾಡ್ಬೋದು, ಇಲ್ಲಿ ಬಂದ್ಬಿಟ್ಟು ಈ ರೋ 4 ಮೇಲೆ ಕ್ಲಿಕ್ ಮಾಡಿ, ಇದು ಹೈಲೈಟ್ ಆಗಿರುತ್ತೆ ಈ ತರ ಅನ್ನೋದನ್ನ ಹೈಲೈಟ್ ಅಂತ ಹೇಳ್ತೀವಿ. ಹೀಗ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಇನ್ಸರ್ಟ್ ಅಂತ ಇದೆ. ಇನ್ಸರ್ಟ್ ಅಂತ ಮಾಡಿದ್ರೆ ಒಂದು ಹೊಸದಾಗಿ ಒಂದು ರೋ ಇನ್ಸರ್ಟ್ ಆಗುತ್ತೆ. ಸೊ ಇಲ್ಲಿ ನಾವೇನ್ ಮಾಡ್ಬೋದು, ಥಿಯರಿ, ಹಾಗೇನೆ ಇನ್ನೂ ಒಂದು ರೋ ಇನ್ಸರ್ಟ್ ಮಾಡಿ ನಾವು ಲ್ಯಾಬ್ ಅಂತ ಮಾಡ್ಬೋದು. ಹಾಗೇನೆ ಫಿಸಿಕ್ಸ್ಗೆ ಕೂಡ ನಾವು ಒಂದು ರೋ ಇನ್ಸರ್ಟ್ ಮಾಡಿ, ಫಿಸಿಕ್ಸ್ ಕೂಡ ನಾವು ಒಂದು ರೋ ಇನ್ಸರ್ಟ್ ಮಾಡಿ 2 ರೋ ಇನ್ಸರ್ಟ್ ಮಾಡೋಣ. ಥಿಯರಿ, ಲ್ಯಾಬ್. ಸೊ ಇದನ್ನ ಇಲ್ಲಿಗೆ ಹಾಕೊಳ್ಳೋಣ. ಸೊ ಇದನ್ನ ಸ್ವಲ್ಪ ಅಲೈನ್ಮೆಂಟ್ ಕೂಡ ಮಾಡೋಣ. ಅಲೈನ್ಮೆಂಟ್ ಮಾಡಕ್ಕೆ ಏನ್ ಮಾಡ್ಬೇಕು, ಇದೆರಡನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೈಟ್ ಇಂಡೆಂಟ್ ಮಾಡೋಣ. ಸ್ವಲ್ಪ ಒಳಕ್ ಹೋಗುತ್ತೆ, ಸೊ ಅದು ಗೊತ್ತಾಗತ್ತೆ ನಮ್ಗೆ. ಸೊ ಹಾಗೇನೆ ಇದೆರಡನ್ನ ಒಂಚೂರು ರೈಟ್ ಇಂಡೆಂಟ್ ಮಾಡೋಣ. ಸೊ ಇವಾಗ 75 ನ ಇಲ್ಲಿ ಏನ್ ಮಾಡೋಣ, 20, 50 ಅಂತ. ಸೊ ಇವಾಗ ಇದು ಸಮ್ ಮಾಡಕ್ಕೆ ಇದು ಸ್ಪ್ಲಿಟ್ ಮಾಡ್ತಾ ಇದೀವಿ ಅಷ್ಟೇ. ಇದು 17, ಇಲ್ಲಿ 50. ಸೊ ಈ ರೀತಿಯಾಗಿ ನಾವು 30, 60 ಸ್ಪ್ಲಿಟ್ ಮಾಡ್ಕೊಂಡ್ವಿ. ಹಂಗೇನೆ ಫಿಸಿಕ್ಸ್ನು ನಾವು
ಸ್ಪ್ಲಿಟ್ ಮಾಡ್ಕೋಬಹುದು. 25, 50, 6, 16, 40. ನಾವಿದು ಫಿಸಿಕ್ಸ್ ಅಲ್ಲಿ ಇರುವಂತ ಮಾರ್ಕ್ಸ್ ನ ಡಿಲೀಟ್ ಮಾಡ್ತೀವಿ. ಸೊ ಇವಾಗ ನಮ್ಗೆ ನೋಡೋದಕ್ಕೆ ಕ್ಲಿಯರ್ ಆಗಿ ಕಾಣುತ್ತೆ. ಇನ್ನೂ ಒಂಚೂರು ನಾವ್ ಇದನ್ನ ಚೆನ್ನಾಗಿ ಕಾಣಬೇಕು, ಯಾಕೆಂದ್ರೆ ನೋಡಿದ ತಕ್ಷಣ ಯಾರಿಗಾದ್ರೂ ಇದು ರೋ ಹೆಡಿಂಗು ಎಲ್ಲ ಕ್ಲೀನ್ ಆಗಿ ಗೊತ್ತಾಗ್ಬೇಕು ಅಂತ ನಾವೇನ್ ಮಾಡ್ಬೋದು ನೋಡಿ, ಇದಿಷ್ಟನ್ನ ಸೆಲೆಕ್ಟ್ ಮಾಡಿ ಸ್ವಲ್ಪ ಬೋಲ್ಡ್ ಮಾಡ್ಬೋದು. ಬೋಲ್ಡ್ ಮಾಡಕ್ಕೆ ಇಲ್ಲಿಗೆ ಹೋಗ್ಬೋದು, ಬೋಲ್ಡ್ ಮಾಡ್ತಾ ಇದೀವಿ. ಹಾಗೇನೆ ಇಲ್ಲಿ ಒಂಚೂರು ಬೇರೆ ತರ ಕಲರ್ ಇದ್ರೆ ಹೆಡಿಂಗ್ ಅಂತ ಗೊತ್ತಾಗತ್ತೆ. ಸೊ ಅದನ್ನ ಹೆಡಿಂಗ್ಗೆ ಈ ತರ ನಾವು ಇದು ಫಿಲ್ ಕಲರ್ ಮಾಡ್ಬೋದು. ಹಾಗೇನೆ ಸಬ್ಜೆಕ್ಟ್ಸ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದನ್ನ ಕೂಡ ನಾವು ಇಟಾಲಿಕ್ ಮಾಡೋಣ. ಇದಕ್ಕೆ ಬೇರೆ ತರ ಕಲರ್ ಕೊಡೋಣ, ಸ್ವಲ್ಪ ಬ್ಲೂಯಿಶ್ ಕಲರ್ ಶೇಡ್ ನ ಮಾಡೋಣ. ಸೊ ಹೀಗೆ ನಾವು ಕೆಲವೊಂದು ಆಪ್ಷನ್ಸ್ ಗಳನ್ನ ಟ್ರೈ ಮಾಡ್ಬೋದು. ಹಾಗೇನೆ ನನ್ಗಿಲ್ಲಿ ಬಾರ್ಡರ್ ಕೊಟ್ರೆ ಚೆನ್ನಾಗಿರುತ್ತಪ್ಪ ಈ ಹೆಡಿಂಗ್ಗೆ ಅಂದ್ರೆ ಈ ತರ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಗೆ ಹೋದ್ರೆ ನೋಡಿ, ಇಲ್ಲಿ ಬಾರ್ಡರ್ಸ್ ಇದೆ. ಸೊ ಆಲ್ ಬಾರ್ಡರ್ಸ್ ಸೆಲೆಕ್ಟ್ ಮಾಡ್ತಾ ಇದೀವಿ ನೋಡಿ, ಎಲ್ಲಾ ಕಡೆ ಬಾರ್ಡರ್ ಬಂತು. ಹಾಗೇನೆ ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಆಲ್ ಬಾರ್ಡರ್ಸ್ ಮಾಡ್ತಾ ಇದೀನಿ. ಇಷ್ಟಕ್ಕೂ ಬಾರ್ಡರ್ ಇದ್ರೆ ಚೆನ್ನಾಗಿರತ್ತಪ್ಪ, ಇಷ್ಟಕ್ಕೂ ತಗೊಂಡ್ಬಿಟ್ಟು ನಾವು ಆಲ್ ಬಾರ್ಡರ್ಸ್ ಹಾಕೋತಾ ಇದೀವಿ. ಆಮೇಲೆ ನಾನು ಹೊರಗಡೆ ಔಟರ್ ಬಾರ್ಡರ್ ಥಿಕ್ ಆಗಿರ್ಬೇಕು ಅಂದ್ರೆ ಹೀಗೆ ಮಾಡ್ಕೊ ನೋಡಿ, ಈ ರೀತಿಯಾಗಿ ಕಾಣುತ್ತೆ. ಸೊ ಇವೆಲ್ಲ ನಮ್ಗೆ ಒಂದು ಸ್ಪ್ರೆಡ್ ಶೀಟ್ ಅಲ್ಲಿ ಇರುವಂತಹ ಅಥವಾ ಎಕ್ಸೆಲ್ ಅಲ್ಲಿ ಇರುವಂತಹ ಕೆಲವೊಂದು ಆಪ್ಷನ್ಸ್. ಇದು ಏನಕ್ಕಪ್ಪ ಈ ತರ ಎಲ್ಲ ಮಾಡ್ತೀವಿ ಅಂದ್ರೆ ನೋಡಿದ ತಕ್ಷಣ ಯಾರಿಗಾದ್ರೂ ಓ ಇದು ಇಂಥದ್ದೇ ಅಂತ ಗೊತ್ತಾಗೋ ಹಾಗೆ ನಾವು ಮಾಡೋದಕ್ಕೆ ಉಪಯೋಗಿಸ್ತೀವಿ. ಸೊ ಇವತ್ತಿನ ಈ ಡೆಮೋಲಿ ನಾವು ರೋಸ್ ನ ಆಡ್ ಮಾಡೋದು ಹೇಗೆ, ಕಾಲಮ್ಸ್ ನ ಆಡ್ ಮಾಡೋದು ಹೇಗೆ, ಹಾಗೇನೆ ನಾವು ಈ ಫಾಂಟ್ ಗಳನ್ನ ಬೋಲ್ಡು ಇದೆಲ್ಲ ಮಾಡೋದು ಹೇಗೆ, ಇದನ್ನೆಲ್ಲ ತಿಳ್ಕೊಂಡ್ವಿ. ಇನ್ನು ಕೆಲವೊಂದು ಆಪ್ಷನ್ಸ್ ನ ಮುಂದಿನ ಡೆಮೋ ಅಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.